ಅವಳು ಇಷ್ಟೆಲ್ಲ ಮಾಡೋಳೆ ಅಂತ ಗೊತ್ತಾಯ್ತಾನೆ ಇಲ್ಲ. ಬತ್ತ ಬತ್ತ ಜಾಸ್ತಿ ಆಡ್ತಾವಳೆ. ಬರ್ಲಿ ಇರು, ಮಾಡ್ತೀನಿ ಅವಳಿಗೆ. ನಿಂತ್ಕೊಳೆ ಅಲ್ಲಿ. ನಿನಗ್ ನೀನ್ ಏನಂತ ಅನ್ಕೊಂಡಿದ್ಯಾ? ಆ ಪ್ರಪಂಚದಲ್ಲಿ ಯಾರೋ ಮಾಡದೇ ಇರೋ ತಪ್ಪೇನ್ ಧ್ರುವ ಅವ್ರು ಮಾಡೋರ? ನಿನಗ್ ಮರ್ಯಾದೆ ಕೊಟ್ಟು ನಿನ್ ಪ್ರೀತಿಗೋಸ್ಕರ ಅವ್ರ ಮನೆಗ್ ಹೋಗಕ್ ಇಷ್ಟ ಇಲ್ಲ ಅಂದ್ರು ಅವ್ರ ಮನೆಗ್ ಹೋಗವ್ರೆ. ಆದ್ರೆ ನೀನ್ ನೋಡಿದ್ರೆ ಅದೇನೋ ಬಿರಿಯಾನಿ ಕೊಟ್ಟೆ ನಾನು ಆಮೇಲೆ ತಿಂತೀನಿ ಅನ್ಬಿಟ್ಟು ಯಾರೋ 3ನೇವ್ರಿಗೆ ಅವಮಾನ ಮಾಡೋ ತರ ಅವ್ರಿಗೆ ಅವಮಾನ ಮಾಡಿ ಕಳ್ಸಿದ್ಯಲ್ಲ. ಏನೇ ಆಗೈತೆ ನಿನಗೆ? ಅಲ್ಲ, ನಿಂಗೆ ಹೇಳೋರ್ ಕೇಳೋರ್ ಯಾರು ಇಲ್ವಾ ಮೈನಾ? ಅವಳ್ನ್ಯಾಕೆ ಗುರಾಯಿಸ್ತಾ ಇದ್ಯಾ? ಮೊದ್ಲು ನಾನ್ ಕೇಳೋ ಪ್ರಶ್ನೆಗೆ ಉತ್ತರ ಕೊಡು. ನಿನಗೆ ಎಲ್ಲಿಂದನೇ ಇಷ್ಟೊಂದು ಕೋಪ ಬರ್ತೈತೆ? ಮಮ್ಮಕ್ಕ, ಧ್ರುವ ಅವರು ದೊಡ್ಡ ತಪ್ಪು ಮಾಡ್ಬಿಟ್ರು. ನಿಮ್ಮನ್ನ ಇಲ್ಲಿ ಕರ್ಕೊಂಡ್ ಬಂದು ಸೇರಿಸಬಾರ್ದಿತ್ತು. ಪ್ರತಿದಿನ ಇಲ್ಲಿ ನಡೆಯೋದನ್ನ ಗಾರ್ಮೆಂಟ್ಸ್ ಅಲ್ಲಿ ಹೇಳ್ತಿದ್ದೀರಾ, ಗಾರ್ಮೆಂಟ್ಸ್ ಅಲ್ಲಿ ನಡೆಯೋದನ್ನ ಇಲ್ಲಿ ಬಂದು ಹೇಳ್ತಿದ್ದೀರಾ. ಇದು ಸ್ವಲ್ಪನೂ ಸರಿ ಇಲ್ಲ ಮಮ್ಮಕ್ಕ. ಧ್ರುವ ನಾನು ಇಲ್ಲಿ ಕರ್ಕೊಂಡ್ ಇಟ್ಟಿರೋದ ನಿನ್ ಮೇಲೆ ಗಮನ ಇಡಕ್ಕ. ಹಾಗಂತ ಅದೇ ಕೆಲ್ಸ ಮಾಡ್ತಿರ್ತೀರಾ? ಮೈನಾ, ತಪ್ಪೆಲ್ಲ ನೀನ್ ಮಾಡ್ಬಿಟ್ಟು ಮಮ್ಮ ಅವ್ರಿಗೆ ಬೈಬೇಡ. ಅಲ್ಲಕ್ಕ, ಅಂತ ತಪ್ಪು ನಾನೇನ್ ಮಾಡ್ದೆ ಅಂತ? ಅಷ್ಟು ಜನಗಳ ಮುಂದೆ ಧ್ರುವ ಅವ್ರಿಗೆ ಅವಮಾನ ಮಾಡಿದ್ಯಲ್ಲ, ಅದು ನೀನ್ ಮಾಡಿದ ತಪ್ಪು. ನೀನ್ ಇವತ್ ಸರಿ ಹೋಯ್ತ್ಯಾ ನಾಳೆ ಸರಿ ಹೋಯ್ತ್ಯಾ ಅಂತ ಯೋಚನೆ ಮಾಡ್ತಾನೆ ಇದ್ರೆ ನೀನ್ ಸರಿನೇ ಹೋಯ್ತಾ ಇಲ್ಲ. ನಿನ್ಗೆ ಯಾರ ಮೇಲೂ ಭಯ ಇಲ್ದೇ ಇರಂಗೆ ಆಗ್ಬಿಟ್ಟೈತೆ. ತಮ್ಮನ್ನೆಲ್ಲ ನೆಪ ಮಾಡ್ಕೊಂಡು ನಿನ್ ಜೀವನನ ನೀನೇ ಹಾಳ್ ಮಾಡ್ಕೊತಾ ಇದ್ಯಾ ಕಣೆ. ತಂಗಿ ತಂಗಿ ಅಂತ ತಲೆ ಮೇಲೆ ಇಟ್ಕೊಂಡ್ ಮೆರಿತಾ ಇದ್ದೀನಲ್ಲ ನಾನು. ಅದಕ್ಕೆ ಮರ್ಯಾದೆ ಇಲ್ದೆ ಇರೋಂಗ್ ಮಾಡ್ತಿದ್ಯಾ. ನೀನ್ ಇದೇ ತರ ಮಾಡ್ತಾ ಇದ್ರೆ ನಾನ್ ಬೇರೆ ತರಾನೇ ನಡ್ಕೋಬೇಕಾಯ್ತದೆ. ರಾಧಾ, ಏನಿದು ರಾಧಾ? ಇದುವರೆಗೂ ನಿನ್ ಮೈನನ್ ಹತ್ರ ಈ ರೀತಿ ನಡ್ಕೊಂಡ್ರದ್ ನಾನ್ ನೋಡೇ ಇಲ್ಲ. ಯಾಕೆ ಹೀಗೆಲ್ಲ ಮಾಡ್ತಿದ್ಯಾ? ಅವಳು ಏನ್ ಕೆಲ್ಸ ಮಾಡಿದಾಳೆ ಅಂತ ಅವಳನ್ನೇ ಕೇಳಿ ಮೇಡಮ್. ನಾನು ಎಲ್ಲಾನು ಕೇಳಿಸ್ಕೊಂಡೇ ಇದ್ದೆ. ಸರಿ, ನೀವಿಬ್ರು ಮೇಲ್ ಹೋಗಿ ನನ್ ಮೈನನ್ ಹತ್ರ ಮಾತಾಡ್ತೀನಿ. ಮೇಲ್ ಹೋಗಿ ಅಂತ ಹೇಳ್ದೆ ತಾನೆ?